ಸರ್, ಈಗ ತಾವೆಲ್ಲ ಆಕಾಂಕ್ಷಿಗಳು ಬಂದು ತಮ್ಮ ಹಿರಿಯ ಲೀಡರ್ಗಳೆಲ್ಲ ಭೇಟಿ ಮಾಡ್ತಾ ಇದ್ದೀರಿ. ನಮಗೆ ಭರವಸೆ ಇದೆಯಾ ಸರ್ ಸಿಕ್ಕೇ ಸಿಗುತ್ತೆ ಅಂತ? ನಮಗೆ ಭರವಸೆ ಇದೆ. ಯಾಕಂದರೆ ಕೋಲಾರ ಜಿಲ್ಲೆಗೆ ಕಳೆದ 3 ಬಾರಿ ಅವಕಾಶ ಕೊಡದಿರೋದ್ರಿಂದ ಈ ಬಾರಿ ಕೊಡಲೇಬೇಕು ಅಂತೇಳಿ ನಾವು 4 ಮಂದಿ ಶಾಸಕರು ಇರ್ತಕ್ಕಂಥ 6 ಮಂದಿಯಲ್ಲಿ 4 ಮಂದಿ ಕಾಂಗ್ರೆಸ್ನವರು ಒತ್ತಾಯಪೂರ್ವಕವಾಗಿ ಕೇಳ್ತಾ ಇದ್ದೀವಿ. ನಮಗೆ 2 ಬಾರಿ ಜಿಲ್ಲೆಗೆ ಅವಕಾಶ ಕೊಟ್ಟಿಲ್ಲ, ಕೊಡಲೇಬೇಕು ಅಂತೇಳಿ ಎಲ್ಲ ನಾಯಕರು ಕೂಡ ಕಡಾಖಂಡಿತವಾಗಿ ನಾವು ಕೇಳ್ತಾ ಇದ್ವಿ. ಯಾಕಂದರೆ ಒಂದು ವೇಳೆ ಅವಕಾಶ ಕೊಡಲಿಲ್ಲ ಅಂದರೆ ಮುಂದೆ ಜಿಲ್ಲೆಯಲ್ಲಿ ನಾವೆಲ್ಲ ಶಾಸಕರಿಗೆ ಅಲ್ಲಿ ಭಾಳ ಕಷ್ಟ ಆಗ್ತದೆ. ಜೊತೆಗೆ ಆ ಜಿಲ್ಲೆಯಲ್ಲಿ ಒಂದು ಭಾವನೆ ಬರುತ್ತೆ, ಈ ಎಲ್ಲ ಅಸಮರ್ಥರು ಮಿನಿಸ್ಟರ್ ತಗೊಳ್ಳಿಕ್ಕೆ ಅಂತೇಳಿ ಒಂದು ಭಾವನೆ ಬರುತ್ತೆ. ಆ ಭಾವನೆ ಸಮಾಜದಲ್ಲಿ ಬಂದಾಗ ಸಹಜವಾಗಿ ನಾವೆಲ್ಲ ಕುಗ್ಗೋಗ್ತೀವಿ, ನಮ್ಮ ಕಾರ್ಯಕರ್ತರು ಕುಗ್ಗೋಗ್ತಾರೆ. ಅದರಿಂದ ಇದುವರೆಗೂ ಕೂಡ ಸ್ಥಳೀಯವಾಗಿ ಕೊಡ್ತಾ ಇಲ್ಲ. ಯಾರೋ ಬೆಂಗಳೂರಿಂದನೋ ಬೇರೆ ಕಡೆಯಿಂದ ಬಂದು ಇಲ್ಲಿ ಉಸ್ತುವಾರಿ ಮಾಡ್ಕೊಂಡು ಹೋಗೋದ್ರಿಂದ ಸ್ಥಳೀಯವಾಗಿ ಜಿಲ್ಲೆಯಲ್ಲಿ ಯಾವುದೋ ಅಭಿವೃದ್ಧಿ ಕೆಲಸ ಹೆಚ್ಚಾಗಿ ಆಗ್ತಾ ಇಲ್ಲ, ಜನಸಾಮಾನ್ಯರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹಂಗಾಗಿ ನಾವೆಲ್ಲ ಶಾಸಕರು ಒಗ್ಗಟ್ಟಾಗಿ ನಮ್ಮ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಕೇಳ್ತಾ ಇದ್ದೀವಿ. ಕೆಲವರು ಅಪಪ್ರಚಾರವನ್ನು ಮಾಡ್ತಾರೆ, ಕೆಲವರು ಬಿಸ್ಕೆಟ್ ಮಾಡೋರು ಇರ್ತಾರೆ. ಇಲ್ಲ, ಈ ಮಂತ್ರಿ ಬೇಕು, 4 ಜನ ಒಂದಾಗಿದ್ದಾರೆ ಅನ್ನೋ ಭಾವನೆ ಇದೆ. ಖಂಡಿತ ಅಲ್ಲ. ನಾವು ಒಂದೇ ಜಿಲ್ಲೆಯವರೇ, ಒಂದೇ ಪಕ್ಷದವರೇ, ಯಾವತ್ತೂ ಒಂದಾಗಿದ್ದೀವಿ, ಮುಂದೆನೂ ಒಂದಾಗಿರ್ತೀವಿ. ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ತೇವೆ. ಯಾರಿಗೆ ಕೊಟ್ಟರು ಸ್ವಾಗತ ಮಾಡ್ತೀರಿ ನೀವು? ಖಂಡಿತವಾಗಿ ಕೂಡ. ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಬೇಸರ ಇಲ್ಲ. ಖಂಡಿತ ನಮ್ಮ ಜಿಲ್ಲೆ ಹುಟ್ಟಬೇಕು. ಹಾಗಾಗಿ ನಾವು ಬೇರೆಯವ್ರಿಗೆ ಕೊಟ್ಟರು ಕೂಡ ಜಿಲ್ಲೆ ಕೂಡ ನನಗೇನು ಬೇಸರ ಇಲ್ಲ. ಕೊತ್ತೂರು ಮಂಜುನಾಥ್ ಅವರು ಎಲ್ಲ ಒಂದ್ ಕಡೆ ಅಡ್ಡಿ ಹಾಕ್ತಿದಾರಂತಲ್ಲ ಸರ್? ಖಂಡಿತ ಇಲ್ಲ ಪಾಪ. ಯಾಕೆ ಕೊತ್ತೂರು ಕೇಳ್ತಾ ಇದಾರೆ ನಮ್ಗೆ ಕೊಡಿ ಅಂತ? ಇಲ್ಲ ಬನ್ನೆ. ಈಗ ನಾವೆಲ್ಲ ಒಟ್ಟಾಗಿ ಹೋದಾಗ ಕೊತ್ತೂರು ಮಂಜುನಾಥ್ ಅವರು, MLC ಅನಿಲ್ ಕುಮಾರ್ ಅವರು, ಮಾಲ್ದೀರ್ ನಂಜೇಗೌಡರು ಕೂಡ ಒಮ್ಮತವಾಗಿ ಸೀನಿಯರ್ ನಮ್ಮ ಎಸ್ ಎನ್ ನಾರಾಯಣ ಇದ್ದಾರೆ, ಬಲಗೈ ಸಮುದಾಯದವರು ಇದ್ದಾರೆ. ಆ ಸಮುದಾಯ ಹೆಚ್ಚಿಗೆ ಜಿಲ್ಲೆಯಲ್ಲಿ ಜನ ಇರೋದ್ರಿಂದ ಅವ್ರು ಕೊಡಿ ಅಂತ ಹೇಳಿದ್ದಾರೆ, ಓಪನ್ ಆಗಿ ಹೇಳಿದ್ದಾರೆ. ನೀವು ಡೆಲ್ಲಿಗೆ ಏನು ಹೋಗ್ತಾ ಇದ್ದೀರಿ ಸರ್? ಡೆಲ್ಲಿ ಎಷ್ಟು ಬಾರಿ ಡೆಲ್ಲಿಗೆ ಹೋಗ್ತೀರಾ? ಡೆಲ್ಲಿಗೆ ಹೋದ್ರು ಅದೇ ಅಲ್ವಾ? ಡೆಲ್ಲಿಗೆ ಹೋದ್ರು ಇದೆ ನಮ್ಮ ಸಾಹೇಬ್ರು, ಖರ್ಗೆ ಸಾಹೇಬ್ರನ್ನ ನೋಡಬೇಕು, ಮುಖ್ಯಮಂತ್ರಿಗಳನ್ನ ನೋಡಬೇಕು, ಮಾಜಿ ಮುಖ್ಯಮಂತ್ರಿ ನೋಡಬೇಕು, ಅಷ್ಟೇ ಅಲ್ವಾ ಸರ್? ಮುನಿಯಪ್ಪ ಅವ್ರು ಏನಾದ್ರು ಪ್ರಭಾವ ಬೀರ್ತಿದಾರಾ? ಏನಕ್ಕೆ ನೋಡಿ, ಸ್ಥಾನ ಕೊಡಿಸೋದಕ್ಕೆ ತಪ್ಪಿಸೋದಕ್ಕೆ? ಇಲ್ಲ ಅವ್ರದೇ ಪಾಪ. ಅವರು ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಹೊಟ್ಟಿದ್ದಾರೆ, ಹಿರಿಯರು ಆಗ್ಲಿ ಸಂತೋಷ. ಅವ್ರು ಯಾರಿಗೂ ಬೇರೆಯವ್ರು ಸಹಾಯ ಮಾಡಕ್ ಹೋಗಲ್ಲ. ಅದರಿಂದ ಕೂಡ ಅವರಷ್ಟೇ. ಅದೇ ಸರ್, ಹಾಗೆ ಅಲ್ವಾ? ಅವರು ಅವ್ರ ಕುಟುಂಬ ಅಷ್ಟೇ ಅಲ್ವಾ? ಯಾವ ಉದಾಹರಣೆ ಒಂದೇಳಿ. ಇವತ್ತು ಕೂಡ ಅವ್ರ ಫೈಟ್ ಏನು? ನನ್ನ ಮಂತ್ರಿ ಮಾಡಿ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಕೊಡಿ ಅಂತ. ಖಂಡಿತವಾಗ್ಲೂ ಕೂಡ ಅವರ ಸೀನಿಯರ್ ಇದ್ದಾರೆ, ಅದು 2 ಮಾತಿಲ್ಲ. ಆದರೆ ಅವರಿಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಕೋಲಾರ ಜಿಲ್ಲೆ, ಕೋಲಾರ ಲೋಕಸಭಾ ಕ್ಷೇತ್ರ. ಬಹುಶಃ ಅಲ್ಲಿ 7 ಬಾರಿ ನಾವೆಲ್ಲ ಕೂಡ ಹೆಚ್ಚಿಗೆ ಬಲಗೈ ಸಮುದಾಯ ಇದ್ರೂ ಕೂಡ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಎಡಗೈ ಸಮುದಾಯದವ್ರನ್ನ ಇವತ್ತು 7 ಬಾರಿ ಸಂಸದನಾಗಿ ಮಾಡಿದ್ದೀವಿ, 2 ಬಾರಿ ಮಂತ್ರಿಯನ್ನಾಗಿ ಮಾಡಿ. ಕನಿಷ್ಠ ಸೌಜನ್ಯಕ್ಕಾದ್ರೂ ಕೂಡ ಇವತ್ತು ಅವರೇ ಮುಂದೆ ನಿಂತು ಒಬ್ಬ ಬಲಗೈ ಸಮುದಾಯ ಸಹಾಯ ಮಾಡಿದಾರಪ್ಪ, ಒಬ್ಬ ಮಂತ್ರಿ ಮಾಡೋಣ ಅಂತೇಳಿ ಅವರೇ ಜವಾಬ್ದಾರಿ ವಹಿಸ್ಕೋಬೇಕಾಗಿತ್ತು. ನೋಡಿ, ಅವರು ದೇವನಹಳ್ಳಿಗೆ ಶಿಫ್ಟ್ ಆಗಿ ಬೆಂಗಳೂರು ಗ್ರಾಮಾಂತರ ಶಿಫ್ಟ್ ಆದ್ಮೇಲೆ ಬಹುಶಃ ಅವ್ರು ಮಂತ್ರಿ ಆಗಿದ್ದಾರೆ. ಅವ್ರು ಬ್ಯುಸಿ ಅವ್ರು ಇದ್ದಾರೆ. ನಮ್ಗೆ ಆ ಬಗ್ಗೆ ಏನ್ ಬೇಸರ ಇಲ್ಲ, ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ.